ನಮಸ್ಕಾರ ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ದು ಕೆಲವೊಂದು ಅಪ್ಡೇಟ್ಸ್ ಆದರೆ ಇದೆ. ವಿದ್ಯಾರ್ಥಿಗಳು ತುಂಬ ಡೌಟ್ಸನ್ನು ಕೇಳ್ತಿದ್ರು. ಈ ಒಂದು ಅಪ್ಡೇಟ್ಸ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ಗೆ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ನಿಮಗೆ ಇಲ್ಲಿ ಏನಾಗ್ತಿದೆ ಅಂದರೆ, ಕೆಲವರಿಗೆ ಡಿ ಬಿ ಟಿ ಇಶ್ಯೂ ಇದೆ, ಪುಷ್ಟು ಡಿ ಬಿ ಟಿ ಕೆಲವರಿಗೆ ಎಸ್ ತೋರಿಸ್ತಿದೆ, ಕೆಲವ್ರಿಗೆ ನೋ ತೋರಿಸ್ತಿದೆ. ಆದರೆ ಇಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಅಂತೂ ಬರ್ತಾನೆ ಇಲ್ಲ. ಇನ್ನೊಂದು ಕಡೆ ಏನಾಗ್ತಿದೆ ಅಂದರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ದು ಹೊಸ ಲಾಸ್ಟ್ ಡೇಟ್ಗಳನ್ನು ಅಪ್ಡೇಟ್ ಮಾಡಿದ್ದಾರೆ. ಆದರೆ ವಿದ್ಯಾರ್ಥಿಗಳು ಅಪ್ಲೈ ಮಾಡೋಕ್ಕೆ ಹೋದರೆ, ಈಗ ಯಾರು ಕೆ ಇ ಇಂದ ಅಡ್ಮಿಷನ್ ತಗೊಂಡಿರ್ತಾರೆ ಅವ್ರು ಅಪ್ಲೈ ಮಾಡೋಕ್ಕೆ ಹೋದರೆ ಕೆ ಇ ಅವರು ಇನ್ನೂ ಡೀಟೇಲ್ಸೇ ಶೇರ್ ಮಾಡಿಲ್ಲ. ಅದರಿಂದ ಸ್ಕಾಲರ್ಶಿಪ್ ಇಲ್ಲಿ ಅಪ್ಲೈ ಮಾಡೋಕ್ಕಾದ್ರೆ ಆಗ್ತಿಲ್ಲ. ಆ ಸ್ಟೆಪ್ಪಲ್ಲಿ ನೀವು ಸ್ಟ್ರಕ್ ಆಗ್ತಿದ್ದೀರಾ. ಇಲ್ಲಿ ಕೆ ಇ ಅವರು ನಿಮ್ಮ ಡೀಟೇಲ್ಸನ್ನು ಶೇರ್ ಮಾಡಿಲ್ಲ, ಡೀಟೇಲ್ಸ್ ನಾಟ್ ಫೌಂಡ್ ಅಂತ ಬರ್ತಿದೆ. ಇವತ್ತು ಈ ಥರ ಎರರ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಬರ್ತಿದೆ. ಈ ರೀತಿ ಪ್ರಶ್ನೆಗಳನ್ನೆಲ್ಲ ವಿದ್ಯಾರ್ಥಿಗಳು ಕೇಳ್ತಿದ್ರು. ಸ್ನೇಹಿತರೆ ನೋಡಿ, ಈ ರೀತಿ ಎರರ್ ಯಾರಿಗೆ ಬರ್ತಿದೆ ವಿದ್ಯಾರ್ಥಿಗಳಿಗೆ, ಇದು ನಿಮ್ಮ ಮಿಸ್ಟೇಕ್ ಏನಿಲ್ಲ. ಇಲ್ಲಿ ಕೆ ಇ ಅವರು ನಿಮ್ಮ ಒಂದು ಡೀಟೇಲ್ಸನ್ನು ಶೇರ್ ಮಾಡಿಲ್ಲ ಅಷ್ಟೇ. ಇದು ಪ್ರತಿ ವರ್ಷ ಈ ರೀತಿ ಎರರು ಅದು ನಾರ್ಮಲ್ ಆಗಿ ಆಗೇ ಆಗುತ್ತೆ. ಓಕೆನಾ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಎರರ್ ಆಗ್ತಾನೆ ಇದೆ. ಕೆ ಇ ಅವರು ಡೀಟೇಲ್ಸನ್ನು ಶೇರ್ ಮಾಡಿರಲ್ಲ. ಅದು ಯೂನಿವರ್ಸಿಟಿ ಅವರು ಎಲ್ಲ ಅಪ್ಡೇಟ್ ಮಾಡಬೇಕಾಗುತ್ತೆ. ಎಲ್ಲ ಅಪ್ಡೇಟ್ ಆದಮೇಲೆ ನಿಮ್ಗೆ ಇಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಾಗೋದು. ಈ ಒಂದು ಎರರ್ ಅಂತೂ ವಿದ್ಯಾರ್ಥಿಗಳಿಗೆ ಬರ್ತಾನೆ ಇರುತ್ತೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈ ಎರರ್ ನಿಮ್ಗೆ ಎಷ್ಟು ದಿನ ಬರ್ತಿರುತ್ತೋ ಅಷ್ಟು ದಿನ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತಾರೆ. ನಿಮ್ಗೆ ಕರೆಕ್ಟಾಗಿ ಏನಾದ್ರು ಅಪ್ಲೈ ಮಾಡೋಕ್ಕಾಗ್ತಿದ್ರೆ ಅಪ್ಲೈ ಮಾಡಿಬಿಡಿ. ಎರರ್ ಬರ್ತಿದ್ರೆ ಅದೇ ನಿಮ್ಮ ಕಡೆಯಿಂದ ಮಿಸ್ಟೇಕ್ ಇರಲ್ಲ. ಒಬ್ರಿಗೆ ಎರರ್ ಬರ್ತಿದೆ ಅಂದರೆ ನಿಮ್ಮ ಮಿಸ್ಟೇಕ್ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿ ಎರರ್ ಬರ್ತಿದ್ರೆ ಇದು ನಿಮ್ಮ ಕಡೆ ಮಿಸ್ಟೇಕ್ ಎಲ್ಲ ಏನು ಇರಲ್ಲ. ಇಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡೋದಕ್ಕೆ 53 ದಿನ ಇದೆ. ಇನ್ನು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ 2 ದಿನ ಇದೆ. ಮತ್ತು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ 7 ದಿನ ಇದೆ. ಇನ್ನು ಲಾಸ್ಟ್ ಡೇಟು ಅಪ್ಲೈ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ 7 ದಿನ ಇದೆ. ಆಯುಷ್ ಕೋರ್ಸಸ್ಗೆ 97 ದಿನ ಇನ್ನೂ ಟೈಮ್ ಇರುವಂಥದ್ದು. ಕರ್ನಾಟಕ ಸ್ಟೇಟ್ ಬ್ರಾಹ್ಮಿನ್ ಡೆವಲಪ್ಮೆಂಟ್ ಬೋರ್ಡ್ಗೆ 7 ದಿನ ಇದೆ. ಡಿಪಾರ್ಟ್ಮೆಂಟ್ ಆಫ್ ಡಿಸಬಿಲಿಟಿ ವೆಲ್ಫೇರ್ಗೆ 38 ದಿನ ಬಾಕಿ ಇದೆ ಇನ್ನು ಅಪ್ಲೈ ಮಾಡೋದಕ್ಕೆ, ಲಾಸ್ಟ್ ಡೇಟ್ ಮುಗಿಯೋದಕ್ಕೆ. ಇಲ್ಲಿ ಮತ್ತೆ ಕಾಲೇಜು ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಇನ್ನು 22 ದಿನ ಇದೆ. ಇಲ್ಲಿ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಕಾರ್ಮಿಕ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2025 ಆದರೆ ಇರುವಂಥದ್ದು. ಇಲ್ಲಿ ಮತ್ತೆ ಕರ್ನಾಟಕ ಆರ್ಯ ವೈಶ್ಯ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ 7 ದಿನ ಆದರೆ ಇದೆ ಸ್ನೇಹಿತರೆ. ಇದ್ರ ಕತೆ. ಇದು ಲಾಸ್ಟ್ ಡೇಟ್ ಬಗ್ಗೆ ನಿಮಗೆಲ್ಲ ಅರ್ಥ ಆಯಿತು. ಏನೇನು ಎರರ್ ಬರ್ತಿದೆ, ಆ ಎರರ್ ಬರ್ತಿದ್ರೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳಿಗೆ. ಅದೆಲ್ಲ ನಿಮಗೆ ಗೊತ್ತಾಯ್ತು, ಕ್ಲಿಯರ್ ಆಯಿತು. ಈಗ ಪುಷ್ಟು ಡಿ ಬಿ ಟಿ ಈ ರೀತಿ ಯಾಕೆ ಆಗ್ತಿದೆ ಅಂತ ನೀವು ಕೇಳೋದಾದರೆ, ಕೆಲವರು ನಮ್ಗೆ ಇನ್ನೂ ಪುಷ್ಟು ಡಿ ಬಿ ಟಿ ಎಸ್ಸೇ ಬರ್ತಿಲ್ಲ, ಬರೀ ನೋ ಅಲ್ಲೇ ಇದೆ, ವರ್ಷದಿಂದನೂ ನೋ ಅಲ್ಲೇ ಇದೆ. ಇನ್ನು ಕೆಲವರು ನಮಗೆ ಎಸ್ ತೋರಿಸ್ತಿದೆ ಆದರೂ ನಮ್ಗೆ ಅಮೌಂಟ್ ಬರ್ತಿಲ್ಲ. ಈ ರೀತಿಯಾಗೆಲ್ಲ ಕಾಮೆಂಟ್ಸ್ ಮಾಡ್ತಾನೇ ಇರ್ತಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ಗೌರ್ಮೆಂಟ್ ಅವ್ರ ಫಂಡ್ಸನ್ನು ರಿಲೀಸ್ ಮಾಡಿ ನಿಮ್ಮ ಅಕೌಂಟ್ಗೆ ಹಾಕಬೇಕಾಗುತ್ತೆ ಅಮೌಂಟನ್ನು, ಸ್ಕಾಲರ್ಶಿಪ್ ಅಮೌಂಟನ್ನು. ಇಲ್ಲಿ ನಿಮಗೆ ಸ್ಟೇಟಸ್ ಮುಖಾಂತರ ಇಲ್ಲಿ ಪ್ರತಿದಿನ ಪಾಪ ವಿದ್ಯಾರ್ಥಿಗಳ ಸ್ಟೇಟಸ್ ಚೆಕ್ ಮಾಡ್ತಿರ್ತಾರೆ, ಹೋಗ್ತಿರ್ತಾರೆ, ಸ್ಟೇಟಸ್ ಚೆಕ್ ಮಾಡಿ ಇಲ್ಲಿ ಪುಷ್ಟು ಡಿ ಬಿ ಟಿ ಎಸ್ ಆಗಿದೆಯಾ ಇಲ್ವಾ ಅಂತ ಪ್ರತಿಯೊಂದು ಚೆಕ್ ಮಾಡ್ತಾನೆ ಇರ್ತಾರೆ, ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೇನೋ ಅಂತ. ಸ್ನೇಹಿತರೆ, ನೀವು ಡೈಲಿ ಚೆಕ್ ಮಾಡುವ ಅವಶ್ಯಕತೆ ಇಲ್ಲ. ಸರ್ಕಾರದವರು ಒನ್ಸು ಫಂಡ್ಸನ್ನು ರಿಲೀಸ್ ಮಾಡಿ ನಿಮ್ಮ ಖಾತೆಗಳಿಗೆ ಅಂದರೆ ನಿಮ್ಮ ಅಕೌಂಟ್ಗಳಿಗೆ ಏನು ಅಮೌಂಟನ್ನು ಜಮಾ ಮಾಡ್ತಿರ್ತಾರೆ ಅವಾಗ ನಾವು ವಿಡಿಯೋ ಮಾಡಾದರೆ ತಿಳಿಸ್ತೀವಿ. ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಪಾಪ ವಿದ್ಯಾರ್ಥಿಗಳಂತೂ ಡೈಲಿ ಹೋಗಿ ಸ್ಟೇಟಸ್ ಚೆಕ್ ಮಾಡ್ತಿರ್ತಾರೆ. ನೀವು ಡೈಲಿ ಹೋಗಿ ಸ್ಟೇಟಸ್ ಚೆಕ್ ಮಾಡೋದ್ರಿಂದ ಉಪಯೋಗ ಅಂತೂ ಇಲ್ಲ. ಇರಲಿ, ಅವಾಗ ಚೆಕ್ ಮಾಡ್ತೀರಿ. ಯಾಕಂದರೆ ಒಂದು ಅಪ್ಲಿಕೇಶನ್ಸು ಎರರ್ಸ್ ಆದರೆ ಆಗ್ತಿರುತ್ತೆ. ಕೆಲವೊಂದು ಅಪ್ಲಿಕೇಶನ್ಸ್ ರಿಜೆಕ್ಟ್ ಮಾಡಿರ್ತಾರೆ, ಕೆಲವೊಂದು ಓಲ್ಡಲ್ಲಿ ಇಟ್ಟಿರ್ತಾರೆ. ಈ ರೀತಿಯಾಗಿ ಕೆಲವರು ಹೋಗಿ ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳಿಗೆ ಏನಾದ್ರು ಪ್ರಾಬ್ಲಮ್ ಬಂದಿದ್ರೆ, ಅಲ್ಲಿ ಸ್ಟೇಟಸಲ್ಲಿ ಏನಾದ್ರು ತುಂಬ ಎರರ್ಸ್ ತೋರಿಸ್ತಿದ್ರೆ ಅಲ್ಲೋಗಿ ನೀವು ಡಿಪಾರ್ಟ್ಮೆಂಟಲ್ಲಿ ಕೇಳ್ಬೋದು. ಅವಾಗ ಚೆಕ್ ಮಾಡ್ತೀರಿ ಸ್ಟೇಟಸ್ಸು. ಹಂಗಂತ ಡೈಲಿ ಬೆಳಗ್ಗೆ ಎಲ್ಲ ಎದ್ದು ನೋಡೋದು, ಇಲ್ಲ ಈವ್ನಿಂಗ್ ಸ್ಟೇಟಸ್ ಚೆಕ್ ಮಾಡೋದು, ಈ ರೀತಿ ಚೆಕ್ ಮಾಡೋದ್ರಿಂದ ಅಂತೂ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಬರಲ್ಲ. ಸರ್ಕಾರದವ್ರು ಕೊಡೋ ಹಾಗೇನೆ ಅಮೌಂಟ್ ಬರುವಂಥದ್ದು. ಇದು ನಿಮ್ಗೆ ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ಮೊದಲೆಲ್ಲ BJP ಸರ್ಕಾರ ಎಲ್ಲ ಇದ್ದಾಗ ಕರೆಕ್ಟಾಗಿ ಅಮೌಂಟ್ ಬರ್ತಿತ್ತು. ಈ ಗ್ಯಾರಂಟಿ ಸ್ಕೀಮ್ಸು ಅವು ಇವು ಬಂದ ಮೇಲೆ ಸ್ಕಾಲರ್ಶಿಪ್ದು ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಸಮಸ್ಯೆ ಬರ್ತಿದೆ. ಸರ್ಕಾರದವರು ಇದ್ರ ಬಗ್ಗೆ ಏನೋ ಒಂದು ಆ್ಯಕ್ಷನ್ ತಗೊಂಡು ಅವರು ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಕೊಡಬೇಕು. ಅಷ್ಟೇ ನಾವು ನಮ್ಮ ಚಾನಲ್ ಕಡೆಯಿಂದ ರಿಕ್ವೆಸ್ಟ್ ಮಾಡುವಂಥದ್ದು. ಈಗ OBC ವಿದ್ಯಾರ್ಥಿಗಳು, SC/ST ವಿದ್ಯಾರ್ಥಿಗಳು, ಮೈನಾರಿಟಿ ವಿದ್ಯಾರ್ಥಿಗಳು, ನೀವು ಯಾರ್ಯಾರು ನೋಡ್ತಿದ್ರೋ ನೀವು ಪ್ರತಿಯೊಬ್ಬರು ಈಗ ಏನು ಮಾಡ್ತೀರಾ ಅಂದರೆ, ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹೇಳಿ ನಿಮ್ಗೆ ಯಾವ ಇಯರ್ ಸ್ಕಾಲರ್ಶಿಪ್ ಬಂದಿದೆ, ಯಾವ ಇಯರ್ ಸ್ಕಾಲರ್ಶಿಪ್ ಪೆಂಡಿಂಗ್ ಇದೆ. ಓಕೆನಾ, ಯಾವ ಇಯರ್ವರೆಗೂ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ, ಯಾವ ಇಯರ್ವರೆಗೂ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ.
ಅಂದರೆ ಈಗ ನಮ್ಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ, ಈ ಇಯರ್ದು ಬಂದಿಲ್ಲ, ಇಲ್ಲ ಲಾಸ್ಟ್ 2 ಇಯರ್ಸ್ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ, ಈ ರೀತಿಯಾಗಿ ನಿಮ್ಗೆ ಯಾವ್ಯಾವ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಕಾಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟು ನಿಮ್ದೇನಾದ್ರು ಸಮಸ್ಯೆ ಆಗಿರುತ್ತಾ ಜಾಸ್ತಿ ವರ್ಷದಿಂದ ಬರದೇ ಇದ್ದರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ನೀವು ಏನು ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ನೀವು ಕಾಮೆಂಟ್ ಮುಖಾಂತರ ಹೇಳಿ ನಿಮ್ಗೆ ಯಾವ ಇಯರ್ದು ಬಂದಿದೆ, ಯಾವ ಇಯರ್ದು ಬಂದಿಲ್ಲ, ಮತ್ತು ನಿಮ್ಮ ಕ್ಯಾಟಗಿರಿ ಯಾವುದು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.